ಸ್ನೇಹಿತರೆ, ಪಾಕ್ನ ಮಿತ್ರ ರಾಷ್ಟ್ರ ಟರ್ಕಿಯಲ್ಲಿ ಇದೀಗ ಅಲ್ಲೋಲ ಕಲ್ಲೋಲ ಶುರುವಾಗ್ಬಿಟ್ಟಿದೆ. ಟರ್ಕಿಯಲ್ಲಿ ಇದೀಗ ಪ್ರಧಾನಿಯ ವಿರುದ್ಧವೇ ಅಲ್ಲಿನ ಜನಸಾಮಾನ್ಯರು ಸಿಡಿದೆದ್ದಿದ್ದಾರೆ. ಇದೀಗ ನೇಪಾಳದ ಪ್ರಧಾನಿಗೆ ಆದಂತಹ ಗತಿಯೇ ಟರ್ಕಿಯ ಪ್ರಧಾನಿಗೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಸಲಿಗೆ ಟರ್ಕಿಯಲ್ಲಿ ಏನು ಆಗ್ತಿದೆ? ಟರ್ಕಿಯ ಜನಸಾಮಾನ್ಯರು ಪ್ರಧಾನಿಯ ವಿರುದ್ಧ ಸಿಡಿದೇಳಲಿಕ್ಕೆ ಕಾರಣವಾದ್ರು ಏನು? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಟರ್ಕಿಯಲ್ಲಿ ಎರ್ಡೋಗನ್ ಪ್ರಧಾನಿ ಇದೀಗ ಒಂದಷ್ಟು ಸಾಮಾಜಿಕ ಜಾಲತಾಣಗಳು ಅಂದ್ರೆ ಸಾಮಾಜಿಕ ಜಾಲತಾಣ ಆ್ಯಪ್ಗಳನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದ್ರು. ಸೊ ಈ ಒಂದು ಆದೇಶ ಇದೀಗ ಟರ್ಕಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ಲಿಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಟರ್ಕಿಯಲ್ಲಿ ಎರ್ಡೋಗನ್ ಹೊರಡಿಸಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳನ್ನ ಬ್ಯಾನ್ ಮಾಡಿದ್ದೀವಿ ಅನ್ನೋ ಒಂದು ಆದೇಶ ಇದೀಗ ಅಲ್ಲಿನ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇದು ಅಸಲಿ ಆದ್ರೂ ಕೂಡ ಇದರ ಹಿಂದೆ ಇನ್ನೊಂದು ರೀಸನ್ ಕೂಡ ಇದೆ. ರಿಪಬ್ಲಿಕನ್ ಪಾರ್ಟಿಯ ನಾಯಕನನ್ನ ಒಂದು ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷದ ನಾಯಕನನ್ನಾಗಿ ಆ ಒಂದು ಎರ್ಡೋಗಾನ್ ಏನಿದಾನಲ್ಲ, ಎರ್ಡೋಗಾನ್ ಅವರನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿಲ್ಲ. ಈ ಎರ್ಡೋಗಾನ್ ಸಿದ್ಧಾಂತ ಹೆಂಗಪ್ಪ ಅಂತ ಹೇಳಿದ್ರೆ, ಪ್ರತಿಪಕ್ಷದ ನಾಯಕರು ಕೂಡ ತನ್ನೋರೇ ಆಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಈ ಎರ್ಡೋಗನ್ ಪ್ರತಿಪಕ್ಷದ ನಾಯಕನನ್ನು ಕೂಡ ತನ್ನೋರ್ನಾಗೆ ಇಟ್ಕೋಬೇಕು ಅನ್ನೋ ಈ ಒಂದು ಕುತಂತ್ರ ಏನಿದೆಯಲ್ಲ, ಈಗ ಅಲ್ಲಿನ ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ ಎರ್ಡೋಗನ್ ಯಾವಾಗ ರಿಪಬ್ಲಿಕನ್ ಪಾರ್ಟಿಯ ನಾಯಕನನ್ನ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ವೋ, ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳನ್ನ ಒಂದಷ್ಟು ಸಾಮಾಜಿಕ ಮಾಧ್ಯಮಗಳನ್ನ ಯಾವಾಗ ಬ್ಯಾನ್ ಮಾಡಿದ್ನೋ, ಆಗ ಅಲ್ಲಿ ಜನರು ದಂಗೆ ಹೇಳ್ತಕ್ಕಂಥ ಸ್ಥಿತಿಗೆ ಬಂದ್ರು. ಒಂದಷ್ಟು ಟೈರ್ಗಳಿಗೆ ಬೆಂಕಿ ಹಚ್ಚೋದಾಗಿರಬಹುದು, ಒಂದಷ್ಟು ಅಶಾಂತಿಯ ವಾತಾವರಣವನ್ನ ಸೃಷ್ಟಿ ಮಾಡೋದಾಗಿರಬಹುದು. 14 ವರ್ಷದ ಬಾಲಕ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನ ಹಚ್ಚುತ್ತಾನೆ, ಪೊಲೀಸ್ ಸ್ಟೇಷನ್ ಮೇಲೆ ಫೈರ್ ಅನ್ನ ಮಾಡಿ ಇಬ್ಬರನ್ನ ಸಾಯಿಸಿದ್ದಾನೆ. ಸೊ ಇದೆಲ್ಲವೂ ಕೂಡ ನಡೀತಿದೆ. ಪೊಲೀಸ್ನವರು ಏನು ಸುಮ್ಮನೆ ಕೂತ್ಕೊಂಡಿಲ್ಲ, ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ, ಒಂದಷ್ಟು ಮಾರಣಾಂತಿಕ ದಾಳಿಗಳನ್ನ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿನ ಜನಾಕ್ರೋಶವನ್ನ ತಗ್ಗಿಸೋಕೆ ಆಗಿಲ್ಲ. ಅದಕ್ಕೆ ಕಾರಣ ಎರ್ಡೋಗಾನ್ ಮೇಲೆ ಇರ್ತಕ್ಕಂಥ ಜನರ ಒಂದು ಆಕ್ರೋಶ ಭುಗಿಲೆದ್ದಿದೆ. ಸೊ ಇದೆಲ್ಲವನ್ನ ಲೆಕ್ಕಾಚಾರ ಹಾಕೊಂಡಿರ್ತಕ್ಕಂಥ ಎರ್ಡೋಗಾನ್ಗೆ ಇದೀಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ನೇಪಾಳದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಇದೇ ರೀತಿ ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡ್ತಾರೆ. ಆಗ ನೇಪಾಳವನ್ನ ಬಿಟ್ಟು ಪ್ರಧಾನಿ ಓಡೋಗ್ಬಿಡ್ತಾನೆ. ಸೊ ಅದೇ ರೀತಿ ಎರ್ಡೋಗಾನ್ಗೂ ಆಗಬಹುದೇನೋ ಅನ್ನೋ ಭಯ ಒಳಗಡೆನೆ ಕಾಡ್ತಾ ಇದೆ. ಇನ್ನು ಟರ್ಕಿಯ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೇನ್ ಚೆನ್ನಾಗಿಲ್ಲ. ಭಾರತದ ಮೌಲ್ಯದ ಮುಂದೆ ಅಂದ್ರೆ ಟರ್ಕಿಯ ನಾಣ್ಯದ ಮುಂದೆ ಭಾರತ ಎರಡೂವರೆ ರೂಪಾಯಿ ಕೊಡ್ಬೋದೇನೋ ಟರ್ಕಿ ಒಂದಿದಕ್ಕೆ. ಸೊ ಅದನ್ನ ಆರ್ಥಿಕ ಪರಿಸ್ಥಿತಿನೂ ಕೂಡ ಚೆನ್ನಾಗಿಲ್ಲ. ಅಲ್ಲಿನ ಉದ್ಯೋಗ ಸೃಷ್ಟಿ ಆಗಿರಬಹುದು, ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಾಗಿರಬಹುದು, ಇದೆಲ್ಲವನ್ನು ಕೂಡ ಪ್ರಧಾನಿ ನೋಡ್ಕೊಂತಾ ಇಲ್ಲ. ಅದ್ರ ಬದಲು ಈ ರೀತಿ ಅಶಾಂತಿ ಉಂಟು ಮಾಡೋದು, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡೋದು, ತನ್ನನ್ನ ಒಂದು ಇಸ್ಲಾಮಿಕ್ ನಾಯಕನಾಗಿ, ದೊಡ್ಡ ಮಟ್ಟದ ನಾಯಕನಾಗಿ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಕಿತಾಪತಿಯನ್ನ ಇಟ್ಕೊಂಡು ಎರ್ಡೋಗಾನು ಬೇಡದಿರೋ ಕೆಲಸಕ್ಕೆಲ್ಲ ಕೈ ಹಾಕ್ತಿರೋದು ಈಗ ಅಲ್ಲಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಎರ್ಡೋಗಾನ್ ಕೂಡ ಕೆಮಾಲ್ ಅನ್ನ ಅಂದ್ರೆ ತನಗೆ ತುಂಬಾ ತೀರಾ ಆಪ್ತನಾಗಿರ್ತಾನೆ. ಈಗ ಭಾರತದಲ್ಲಿ ಭಾರತ ಬಿಡಿ JDS ನಲ್ಲಿ ಕರ್ನಾಟಕದಲ್ಲಿ JDS ಮತ್ತೆ ಬಿಜೆಪಿ ಹೆಂಗ್ ಮೈತ್ರಿ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ಒಂದೊಂದ್ಸಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಹೆಂಗಿರ್ತಾರಲ್ಲ, ಅದೇ ರೀತಿ ಈ ಕೆಮಾಲ್ ಮತ್ತೆ ಎರ್ಡೋಗಾನ್ ಇಬ್ರು ಕೂಡ ಸ್ವಲ್ಪ ಅಂದ್ರೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ. ಸೊ ಕೆಮಾಲ್ ನ ಪ್ರತಿಪಕ್ಷದ ನಾಯಕ ಮಾಡ್ಬೇಕು, ವಿರೋಧ ಪಕ್ಷದ ನಾಯಕ ಮಾಡ್ಬೇಕು ಅನ್ನೋದು ಎರ್ಡೋಗಾನ್ ಸಿದ್ಧಾಂತ. ಬಟ್ ರಿಪಬ್ಲಿಕನ್ ಪಾರ್ಟಿ ನಾಯಕನನ್ನ ಪ್ರತಿಪಕ್ಷಗಳ ನಾಯಕ ಮಾಡ್ಬೇಕು ಅನ್ನೋದು ಅಲ್ಲಿನ ಜನಸಾಮಾನ್ಯರ ಕೂಗು. ಬಟ್ ಎರ್ಡೋಗಾನ್ ಯಾವಾಗ ಯಾವ್ದಕ್ಕೂ ಸೊಪ್ಪು ಹಾಕ್ತಿರನೆ ತಾನು ನಡೆದಿದ್ದೇ ಹಾದಿ, ತಾನು ಮಾಡಿದ್ದೇ ಕೆಲಸ ಅಂತ ಅನ್ಬಿಟ್ಟು ಹೊರಟ್ನೋ, ಈಗ ಅಲ್ಲಿ ಜನಾಕ್ರೋಶ ಭುಗಿಲೆದ್ದಿದ್ದು ಈ ರೀತಿ ಅಶಾಂತಿಗೆ ಕಾರಣವಾಗ್ತಿದೆ. ಅಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಆಗ್ತಿಲ್ಲ, ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ತಿಲ್ಲ, ಮೂಲಭೂತ ಸೌಕರ್ಯಗಳಂತೂ ಕೇಳ್ಕೊಳಂಗೆ ಇಲ್ಲ. ಇನ್ನು ರೂಪಾಯಿ ಮೌಲ್ಯ ಅಂದ್ರೆ ನಮ್ಮ ಭಾರತದ ರೂಪಾಯಿ ಮೌಲ್ಯದ ಮುಂದೆ ಅದೇನು ಅಲ್ವೇ ಅಲ್ಲ. ಆ ರೀತಿ ಆರ್ಥಿಕ ಪರಿಸ್ಥಿತಿ ಕೂಡ ತೀರಾ ಕೆಳಗಡೆ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಕೂಡ ಅದ್ಯಾವುದನ್ನು ಸುಧಾರಿಸೋ ಕಡೆ ಎರ್ಡೋಗಾನ್ ಚಿಂತನೆಯನ್ನ ಮಾಡ್ತಾ ಇಲ್ಲ. ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ತಾ ಜನಾಕ್ರೋಶಕ್ಕೆ ಕಾರಣವಾಗ್ತಿದ್ದಾನೆ. ಸೊ ಇದು ಕೇವಲ ಏನು ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡಿದ್ದಕ್ಕೆ ಉಂಟಾದಂತಹ ಒಂದು ಆಕ್ರೋಶ ಅಲ್ಲ. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕನನ್ನು ಕೂಡ ತಾನೇ ಆಯ್ಕೆ ಮಾಡಬೇಕು ಅನ್ನೋ ಆತನ ಕಿತಾಪತಿ ಇದೆಯಲ್ಲ, ಅದೆಲ್ಲವನ್ನ ಸಹಿಸ್ಕೊಳಕ್ ಆಗ್ದೇನೆ ಈಗ
ಅಲ್ಲಿ ಜನರು ದಂಗೆ ಎದ್ದಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಈ ನೇಪಾಳದಲ್ಲಿ ಆದಂತಹ ಒಂದು ಪ್ರತಿಭಟನೆ ಇದೆಯಲ್ಲ, ಆಕ್ರೋಶ ಇದೆಯಲ್ಲ, ಅದೆಲ್ಲವೂ ಕೂಡ ಇವರಿಗೆ ಸ್ಫೂರ್ತಿ ಆಗ್ತಾ ಇದೆ, ಅಲ್ಲಿನ ಜನಸಾಮಾನ್ಯರಿಗೆ ಸ್ಫೂರ್ತಿ ಆಗ್ತಾ ಇದೆ. ಹಂಗಾಗಿ ಈ ಒಂದು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ತಲುಪುತ್ತೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಆ ಸಾಮಾಜಿಕ ಮಾಧ್ಯಮಗಳನ್ನ ಏನ್ ಬ್ಯಾನ್ ಮಾಡಿದ್ನಲ್ಲ ಅದನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಈಗ ಅಲ್ಲಿನ ಎರಡೋಗನ್ ವಾಪಸ್ ತಗೊಂಡ್ಬಿಟ್ಟಿದ್ದಾನೆ. ಬ್ಯಾನ್ ಮಾಡಿದ್ದನ್ನೆಲ್ಲ ಬ್ಯಾನ್ ಮಾಡಂಗಿಲ್ಲ, ಇನ್ಮೇಲಿಂದ ಅವು ಮಾಮೂಲಿ ಹೆಂಗ್ ಕಾರ್ಯಾಚರಣೆ ಮಾಡ್ತಿದ್ವು ಆ ರೀತಿ ಕಾರ್ಯಾಚರಣೆ ಆಗ್ಲಿ ಅಂತ ಹೇಳಿದ್ರು ಕೂಡ ಜನಾಕ್ರೋಶ ಮುಂದುವರಿತಿದೆ ಅಂತ ಹೇಳಿದ್ರೆ ಅಲ್ಲಿನ ಆರ್ಥಿಕ ವ್ಯವಸ್ಥೆ, ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಇವತ್ತಿನ ವಿಶೇಷ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.